ಬೀದವರ ಮನೆಯ ಒಳಗೆ ತುಂಬಿ ತುಳುಕಾಡು ಬಾಪ ಸಿದ್ದಯ್ಯ ಸ್ವಾಮಿ ಬನ್ನಿ ಕಂಡಾಯಡವಡೆಯ. ಶಿವನ ಮಹಾರಾತ್ರಿ ಎಂದು ಕರೆಯಲ್ಪಡುವ ಮಹಾಶಿವರಾತ್ರಿ ಹಬ್ಬವು ಶಿವನ ಆಶೀರ್ವಾದವನ್ನು ಪಡೆಯಲು ಒಂದು ಶುಭ ಆಚರಣೆಯಾಗಿದೆ. ಶಿವನ ಶಕ್ತಿಗಳು ಹೆಚ್ಚು ಸಕ್ರಿಯವಾಗಿರುವ ರಾತ್ರಿ ಶಿವರಾತ್ರಿಯಾಗಿದೆ. ಈ ದಿನದಂದು ಭಕ್ತರು ಶುದ್ಧ ಮನಸ್ಸಿನಿಂದ ಶಿವನನ್ನು ಪೂಜಿಸುತ್ತಾರೆ. ಮಹಾಶಿವರಾತ್ರಿ ಹಬ್ಬವನ್ನು ಫೆಬ್ರವರಿ 26ರಂದು ಬುಧವಾರ ಆಚರಿಸಲಾಗುವುದು. ಪಾವಗಡ ತಾಲೂಕಿನ ಸಿಕೆಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹರಿಹರಪುರ ಗ್ರಾಮಕ್ಕೆ ಸೇರಿದ ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿಯೂ ಶಿವರಾತ್ರಿ ಹಬ್ಬವನ್ನು ಆಚರಣೆ ಮಾಡಲಾಗುತ್ತದೆ. ಈ ಶಿವರಾತ್ರಿ ಹಬ್ಬವನ್ನು ಕುರಿತು ಬಿಂದು ಮಾಧವರಾವ್ ಮಾತನಾಡುತ್ತಾ, ಶ್ರೀ ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದ ದಿನಾಂಕ ಫೆಬ್ರವರಿ 26ರ ಬುಧವಾರದಿಂದ ಮಾರ್ಚ್ 6 ಗುರುವಾರದವರೆಗೆ ನಡೆಯಲಿರುವ ಜಾತ್ರಾ ಮಹೋತ್ಸವವನ್ನು ಶ್ರೀ ಸಿದ್ದೇಶ್ವರ ಸ್ವಾಮಿ ಭಕ್ತ ಮಂಡಳಿ ವತಿಯಿಂದ ವಿವಿಧ ಪೂಜಾ ಕಾರ್ಯಕ್ರಮಗಳು ಹಾಗೂ ಬಾರಿ ದನಗಳ ಜಾತ್ರೆ ನಡೆಯಲಿದೆ. ಈ ಜಾತ್ರೆಗೆ ಬರುವ ಭಕ್ತಾದಿಗಳಿಗೆ ಒಂದು ವಾರದವರೆಗೆ ಅನ್ನ ಸಂತರ್ಪಣೆ ನಡೆಯಲಿದೆ ಹಾಗೂ ಶುಕ್ರವಾರ ಬೆಳಿಗ್ಗೆಯಿಂದ ಅಗ್ನಿಗುಂಡ ನಡೆಯಲಿದೆ. ನಂತರ ರಾತ್ರಿ ಗಾನಮೇಳ ಹಾಗೂ ಆರ್ಕೆಸ್ಟ್ರಾ ಕಾರ್ಯಕ್ರಮವನ್ನು ನಡೆಸಿಕೊಡಲಿರುವ ಕಿಲಾರ್ಲಹಳ್ಳಿ ಡಾಕ್ಟರ್ ಮಾರುತಿ ಅವರಿಗೂ ಮತ್ತು ಅನ್ನ ದಾಸೋಹಕ್ಕೆ ಕೈ ಜೋಡಿಸಿದ ಭಕ್ತಾದಿಗಳಿಗೆ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸಿದರು. ನಂತರ ಈ ಜಾತ್ರಾ ಮಹೋತ್ಸವಕ್ಕೆ ಸುತ್ತಮುತ್ತಲಿನ ಹಳ್ಳಿಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿಸಿದರು. ವರದಿ ನಾಗರಾಜು ದೇವರಹಟ್ಟಿ, DNA ನ್ಯೂಸ್ ಪಾವಗಡ. ನಮಸ್ಕಾರ. ಇದೇ ಬರುವ ಶಿವರಾತ್ರಿಯ ಅಂದರೆ 26/2/2025ರಿಂದ ಒಂದು ವಾರಗಳ ಕಾಲ ನಮ್ಮ ಪಾವಗಡ ತಾಲೂಕು ನಿಡಗಲ್ ಹೋಬಳಿ ಹರಿಹರಪುರ ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನದ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಜರುಗಲಿದೆ. ವಿಜೃಂಭಣೆಯಿಂದ ಈ ಸರಿ ಮಾಡಬೇಕು ಅಂತ ನಾವೆಲ್ಲರೂ ಕೂಡ ಎಲ್ಲ ಒಂದು 4-5 ಪಂಚಾಯತಿಯವರು ಸೇರಿ ವಿಜೃಂಭಣೆಯಿಂದ ಮಾಡಬೇಕು. ಒಂದು ಭಾರಿ ದನಗಳ ಜಾತ್ರೆ ಆಗಬೇಕು. ಒಳ್ಳೆ ನಾವು ಒಂದು ಕಾರ್ಯಕ್ರಮವನ್ನು ಮಾಡಬೇಕು, ಜನಗಳು ಸೇರಿಸ್ಬೇಕು ಅಂತೆಲ್ಲ ನಾವು ಅಂದ್ಕೊಂಡು ಇತ್ತೀಚೆಗೆ ಒಂದು 2 ತಿಂಗಳಿಂದ ನಾವು ಸತತವಾಗಿ ಪ್ರಯತ್ನ ಮಾಡಿದ್ವಿ ಎಲ್ಲರೂ ಸೇರಿ. ಆದ ನಂತರ ಈ ಒಂದು ಜಾತ್ರಾ ಮಹೋತ್ಸವ ಏನು ಜರುಗುತ್ತೆ, ಪ್ರತಿದಿನ ನಾವು ಅನ್ನದಾಸೋಹ ಮಾಡಬೇಕು ಅಂತ ಬಂದಿರೋರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು, ದೂರದಿಂದ ಊರಿಂದ ಬಂದಿರ್ತಾರೆ ಅಂಥವ್ರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಪ್ರತಿದಿನ ಅನ್ನದಾಸೋಹ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದಕ್ಕೆ ನಾವು ನಮ್ಮ ವಾಟ್ಸಪ್ಪಲ್ಲಿ ಗ್ರೂಪ್ ಮಾಡಿಕೊಂಡು ಕೇಳ್ಕೊಂಡಾಗ ಪ್ರತಿಯೊಬ್ಬರು ಕೂಡ ಏನು ಅನ್ನದಾಸೋಹಕ್ಕೆ ಸ್ವ ಇಚ್ಛೆಯಿಂದ ದುಡ್ಡುಗಳನ್ನ ಹಣದ ರೂಪದಲ್ಲಾಗಲಿ ಮತ್ತು ಧಾನ್ಯದ ರೂಪದಲ್ಲಾಗಲಿ ಕೊಟ್ಟಿದ್ದಾರೆ. ಇಲ್ಲಿಯವರೆಗೂ ಒಂದು 2.5 ಲಕ್ಷ ರೂಪಾಯಿ ಅನ್ನದಾಸೋಹ ಕಾರ್ಯಕ್ರಮಕ್ಕೆ ಒಂದು ಅಮೌಂಟ್ ಕಲೆಕ್ಟ್ ಆಗಿದೆ. ಅದೇ ರೀತಿ ಒಂದು 6.5ರಿಂದ 7 ಕ್ವಿಂಟಲ್ ಅಕ್ಕಿ, 1 ಕ್ವಿಂಟಲ್ ಬೇಳೆ, ಇದೇ ರೀತಿ ಹಲವಾರು ಪದಾರ್ಥಗಳು ನಮಗೆ ನಮ್ಮ ಭಕ್ತಾದಿಗಳು ಕೊಟ್ಟಿದ್ದಾರೆ. ಆದ್ದರಿಂದ ತಾವೆಲ್ಲರೂ ಈ ಸರಿ ಏನು ಜಾತ್ರೆ ನಡೆಯುತ್ತೆ, ದೂರದಿಂದ ನಡೆಯುತ್ತೆ, ನಿಮ್ಮೆಲ್ಲ ಇಡೀ ತಾಲೂಕಿನಾದ್ಯಂತ ನೀವು ಬಂದು ಈ ಒಂದು ಕಾರ್ಯಕ್ರಮವನ್ನು, ಈ ಜಾತ್ರಾ ಮಹೋತ್ಸವವನ್ನು ಯಶಸ್ವಿಯಾಗಿ ಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡುತ್ತೀನಿ. ಅಲ್ಲದೆ ಏನು ಅಗ್ನಿಕುಂಡ 28ನೇ ತಾರೀಕು ನಡೆಯುತ್ತೆ, ಅವತ್ತಿನ ಸಂಜೆ ನಾವು ಒಂದು ಜನರಿಗೆ ಒಂದು ಸಂಗೀತ ಕಾರ್ಯಕ್ರಮವನ್ನು ಮಾಡಬೇಕು, ಅವರಿಗೆ ಒಂದು ಒಳ್ಳೆ ರೀತಿಯ ಒಂದು ಮನೋರಂಜನೆ ಕೊಡಬೇಕು ಅಂತ ಆ ನಿಟ್ಟಿನಲ್ಲಿ ನಾವು ಎಲ್ಲರೂ ಯೋಚನೆ ಮಾಡಿ ಒಂದು ಒಳ್ಳೆ ಸಂಗೀತ ಕಾರ್ಯಕ್ರಮವನ್ನು ಆರ್ಕೆಸ್ಟ್ರಾ ರೂಪದಲ್ಲಿ ಒಳ್ಳೆ ಅದೇ ದೇವರಿಗೆ ಸಂಬಂಧಪಟ್ಟಂಥ ಒಂದು ಆ ಸಂಗೀತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಅದು ಕೂಡ ನಮ್ಮ ಮಾರುತಿ ಡಾಕ್ಟರ್ ಅವರು ಸಂಪೂರ್ಣ ಒಪ್ಕೊಂಡು ಅದೇನೇ ಖರ್ಚು ವೆಚ್ಚ ಇದ್ರೂ ಕೂಡ ನಾವು ಮಾಡ್ತೀವಿ ಅಂತೇಳಿ ಒಪ್ಕೊಂಡಿದ್ದಾರೆ. ಎಲ್ಲರೂ ಒಂದು ಒಕ್ಕರಳಿಂದ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ಯಾರು ಸೇವೆ ಮಾಡಿದ್ದಾರೆ ಒಂದು ಅನ್ನದಾಸೋಹಕ್ಕೆ ಅವರೆಲ್ಲರಿಗೂ ಕೂಡ ನಾವು ಒಂದು ಕೃತಜ್ಞತಾ ಒಂದು ಭಾವನೆಯಿಂದ ಅವರಿಗೆ ಒಳ್ಳೆಯದನ್ನು ದೇವ್ರು ಮಾಡಲಿ ಅಂತ ಕೇಳ್ಕೊತಾ ಇದ್ದೀವಿ. ಅದೇ ರೀತಿ ಒಂದು ವರ್ಷದ ಒಳಗಾಗಿ ನಾವು ಈ ಒಂದು ಏನು ಮುಜರಾಯಿ ಸಂಬಂಧಪಟ್ಟಂತ ಒಂದು ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಶಿಥಿಲವಾಗಿದೆ. ಅದನ್ನು ನಾವು ಎಲ್ಲ ಏನು ಒಂದು 3-4 ಪಂಚಾಯತಿಯರು ಸೇರಿಕೊಂಡು ಒಂದು ಸತತವಾಗಿ ಒಂದು 2-3 ತಿಂಗಳಿಂದ ಪ್ರಯತ್ನ ಮಾಡಿ ಒಂದು ಎಲ್ಲ ಅಮೌಂಟ್ನ ಅಜೀವ ಸದಸ್ಯತ್ವ ಮಾಡ್ಕೊಂಡಿದ್ದೀವಿ. ಅದರಿಂದ ಒಂದು 8 ಲಕ್ಷ ರೂಪಾಯಿ ಕಲೆಕ್ಷನ್ ಆಗಿದೆ. ಇದೇ ರೀತಿ ಎಲ್ಲ ದಾನಿಗಳೆಲ್ಲ ಸುಮಾರು ಜನ ದಾನಿಗಳು ಮುಂದೆ ಬಂದಿದ್ದಾರೆ. ಅವರೆಲ್ಲ ಒಂದು 21-22 ಲಕ್ಷ ಕೊಡ್ತೀವಿ ಅಂತೇಳಿ ಒಪ್ಕೊಂಡಿದ್ದಾರೆ. ಇನ್ನೂ ಹೆಚ್ಚಿನಲ್ಲಿ ಒಂದು 2 ಕೋಟಿ ರೂಪಾಯಿ ಪ್ರಾಜೆಕ್ಟಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೀವಿ. ಒಂದು ವರ್ಷದಲ್ಲಿ ಕಂಪ್ಲೀಟ್ ಆಗಬೇಕು ಅಂತ
ಅಂದ್ಕೊಂಡಿದ್ವಿ. ಹಾಗಾಗಿ ಎಲ್ಲರೂ ಕೂಡ ಪ್ರಯತ್ನ ಮಾಡ್ತಾ ಇದ್ದೀವಿ. ಹಾಗಾಗಿ ತಾವೆಲ್ಲರೂ ಈ ಒಂದು ಕಾರ್ಯಕ್ಕೆ ಕೈ ಜೋಡಿಸ್ಬೇಕು ಅಂತ ಕೇಳ್ಕೊಂತ ನಾನು ಒಂದೆರಡು ಮಾತುಗಳು ಮುಗಿಸ್ತಾ ಇದ್ದೀನಿ. DNA ನ್ಯೂಸ್ ಪಾವಗಡ, ಜನರಿಗಾಗಿ ಜನರಿಗೋಸ್ಕರ.